ಕಿಡಿಕಾವೇರಿದ ತುಮಕೂರು ಪತ್ರಕರ್ತರ ಸಂಘದ ಚುನಾವಣೆ. ಪತ್ರಕರ್ತರ ಧ್ವನಿಯಾಗುವುದಕ್ಕೆ ಸಜ್ಜಾದ ಸಮಾನ ಮನಸ್ಕರರು. ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಿಕೋದ್ಯಮ ಅತಿ ವೇಗವಾಗಿ ಬೆಳೀತಾ ಇರುವ ಕ್ಷೇತ್ರವಾಗಿದೆ. ಈ ನಿಟ್ಟಿನಲ್ಲಿ ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿಭಾಯಿಸುವ ರಿಪೋರ್ಟರ್ಸ್, ಕ್ಯಾಮರಾಮ್ಯಾನ್ಗಳ ಸುರಕ್ಷತೆಯೂ ಅಷ್ಟೇ ಬಹುಮುಖ್ಯವಾಗಿದೆ. ಅನೇಕ ಸಂದರ್ಭದಲ್ಲಿ ಒಂಟಿಯಾಗಿ ಹೋರಾಡುವ ಪತ್ರಕರ್ತರಿಗೆ ಜೀವ ಭಯಗಳು ಎದುರಾಗುವುದು ಹೊಸದೇನಲ್ಲ. ಈ ದೃಷ್ಟಿಯಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಸಂಘಟನೆಯ ಬಲ ಅವಶ್ಯಕತೆ ಇದ್ದೇ ಇದೆ. ಡಿ.ವಿ. ಗುಂಡಪ್ಪ ಸೇರಿದಂತೆ ಹಿರಿಯ ಪತ್ರಿಕೋದ್ಯಮಿಗಳು ಕಟ್ಟಿ ಬೆಳೆಸಿರುವ ಇತಿಹಾಸವಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರನ್ನ ಒಳಗೊಂಡಂತೆ ಸಮಾಜಮುಖಿಯಾಗಿಯೂ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇನ್ನು ಈ ಸಂಘ ಜಿಲ್ಲಾ ಸಂಘಗಳನ್ನು ಹೊಂದಿದ್ದು ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ಎದುರಾಗುತ್ತೆ. ಈ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿರುವ ಸದಸ್ಯರುಗಳು ಜಿಲ್ಲಾ ಸಂಘಕ್ಕೆ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ, ನಿರ್ದೇಶಕರುಗಳನ್ನ ಈ ಬಾರಿ 2025 ನವೆಂಬರ್ 9ರಂದು ನಡೆಯುವಂತಹ ಚುನಾವಣೆ ಮೂಲಕವೇ ಆರಿಸುತ್ತಾರೆ. ಈ ಬಾರಿ ತುಮಕೂರಿನಲ್ಲಿ ವಿಶೇಷವಾಗಿ ಯುವ ಉತ್ಸಾಹಿ ಪತ್ರಕರ್ತರ ತಂಡ ಸಂಘದ ಚುಕ್ಕಾಣಿಯನ್ನ ಹಿಡಿಯಲು ಸಜ್ಜಾಗಿದೆ. ಗ್ರಾಮೀಣ ಪತ್ರಕರ್ತರು, ನಗರ ಪ್ರದೇಶ ಪತ್ರಕರ್ತರಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಸಮಾನ ಮನಸ್ಕರರ ತಂಡವನ್ನ ರಚಿಸಿಕೊಂಡು ಜಿಲ್ಲೆಯ ಹಿರಿಯ ಪತ್ರಕರ್ತರನ್ನ ಒಳಗೊಂಡಂತೆ ವಿಭಿನ್ನ ರೀತಿಯಲ್ಲಿ ಚುನಾವಣೆ ಪ್ರಚಾರ ನಡೆಸುತ್ತಿದ್ದಾರೆ. ಜಿಲ್ಲೆಯ ನಾಯಕರುಗಳಾದ ಜಿ. ಪರಮೇಶ್ವರ್, ಕೆಎನ್ ರಾಜಣ್ಣ, ಸೊಗಡು ಶಿವಣ್ಣ, ಗಂಗಾ ಹನುಮಯ್ಯ ಸೇರಿದಂತೆ ಅನೇಕರನ್ನ ಭೇಟಿ ಮಾಡಿ ಮಾರ್ಗದರ್ಶನವನ್ನ ಪಡೆದಿದ್ದಾರೆ. ಇನ್ನು ಇಂದು ಸಮಾನ ಮನಸ್ಕರರ ತಂಡ ಪ್ರಜಾಶಕ್ತಿ ಟಿವಿ ಕಚೇರಿಗೆ ಭೇಟಿಯನ್ನ ಕೊಟ್ಟು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಬೀರ್ ಬೇಗ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಕುಸುಮಾವಿ, ಸಂಸ್ಥೆಯ ಪತ್ರಕರ್ತರನ್ನ ಭೇಟಿಯಾಗಿ ಹೂಗುಚ್ಛವನ್ನ ನೀಡಿ ಸಂಘದ ಚುನಾವಣೆಯ ಹಾಗೂ ಹೋಗುಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಸಮಾನ ಮನಸ್ಕರರ ತಂಡದ ಧ್ಯೇಯೋದ್ದೇಶಗಳ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಜಾಶಕ್ತಿ ಟಿವಿಯಲ್ಲಿ ಸೀನಿಯರ್ ಜರ್ನಲಿಸ್ಟ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವ ಸಂಘದ ಚುನಾವಣೆಗೆ ಪಕ್ಷೇತರವಾಗಿ ಜಿಲ್ಲಾ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರುವ ಹೇಮಂತ್ ಎನ್ ಕೂಡ ಸಮಾನ ಮನಸ್ಕರರ ತಂಡಕ್ಕೆ ಮತ ಯಾಚನೆಯನ್ನ ಮಾಡಿದ್ರು.